Hello ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ನಮಲ ಎಕ್ಸಲೆನ್ಸ್ ಬೆಂಗಳೂರು. ಸೊ ರೀಸೆಂಟಾಗಿ KS ಫೈನಲಿ ಅನೌನ್ಸ್ಡ್ ದ ಇಂಟರ್ವ್ಯೂ ಡೇಟ್ಸ್. ಸೊ ಇಂಟರ್ವ್ಯೂ ಡೇಟ್ಸ್ 23rd ಮಾರ್ಚ್ ಇದೇ ಮಂತಿಂದ ಸ್ಟಾರ್ಟ್ ಆಗಿ 4th ಮೇವರೆಗೂ ಇದೆ. ಸೊ ಆಲ್ಮೋಸ್ಟ್ ಅ ಪೀರಿಯಡ್ ಆಫ್ 1.5 ಮಂತ್ಸ್ವರೆಗೂ ಇದೆ. ಸೊ 1.5 ಮಂತ್ಸ್ ಪೀರಿಯಡ್ ಇದೆ. ಸೊ ಇಮಿಡಿಯೇಟಾಗಿ ವಿತಿನ್ 15 ಡೇಸಲ್ಲಿ ಇಂಟರ್ವ್ಯೂ ಸ್ಟಾರ್ಟ್ ಆಗ್ತಾ ಇದೆ. ಸೊ ಈ 15 ಡೇಸಲ್ಲಿ ಫಸ್ಟ್ ಫೇಸಲ್ಲಿ ಇರುವಂಥವ್ರು ಏನು ಮಾಡಬೇಕು? ಸೊ ಹಲವಾರು ಕ್ವಶನ್ಸ್ ಇರುತ್ತೆ. ಸೊ ವಾಟ್ ನ್ಯೂಸ್ ಪೇಪರ್ ಟು ರೀಡ್, ಹೌ ಟು ಪ್ರಿಪೇರ್, ವಾಟ್ ಕೈಂಡ್ ಆಫ್ ಕ್ವಶನ್ಸ್ ವಿಲ್ ದೇ ಆಸ್ಕ್. ಸೊ ಈ ಥರ ಎಲ್ಲ ಕ್ವಶನ್ಸ್ ಅಡ್ರೆಸ್ ಮಾಡೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಥಿಂಗ್ ಅಬೌಟ್ ಕಾಂಟ್ರವರ್ಸಿ ಆರ್ ಎನಿಥಿಂಗ್. ಇನ್ ಕೇಸ್ ಏನಾದರೂ ಇಶ್ಯೂ ಇತ್ತಂದರೆ, ಇಫ್ ಎಟ್ ಆಲ್ ದೇರ್ ಇಸ್ ಅ probe going on to the KS or KPSC, then it should happen and then all the students should get justice. But ಇವಾಗ ಯಾರಿಗೆ ಇಂಟರ್ವ್ಯೂ ಡೇಟ್ ಅನೌನ್ಸ್ ಆಗಿದೆ, ಯಾರ ಡೇಟ್ 23rd ಅಲ್ಲಿದೆ, ಇಮಿಡಿಯೇಟಾಗಿ ನೆಕ್ಸ್ಟ್ ವೀಕಲ್ಲಿದೆ, ಅವರಿಗೋಸ್ಕರ ಈ ವಿಡಿಯೋ. ಸೊ ಇಲ್ಲಿ ನೋಡಿದರೆ ಅನೌನ್ಸ್ ಮಾಡಿದರೆ 250002 ಇಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇಮಿಡಿಯೇಟಾಗಿ ಸೊ ಇಟ್ ಹ್ಯಾಸ್ ವೆಂಟ್ ಆನ್ ಇಂದ ರೋಲ್ ನಂಬರ್ ವೈಸ್ ತೊಗೊಂಡೋಗಿದ್ದಾರೆ. ಸೊ ಇವಾಗ ಏನು ಮಾಡ್ಬೇಕು ನೀವು ಅಂತಂದರೆ, ಓಕೆ, ಸೊ ಇವಾಗ ಇಮಿಡಿಯೇಟಾಗಿ ಏನು ಮಾಡಬೇಕಪ್ಪ ಅಂತಂದರೆ, KPSC ಟ್ರಾನ್ಸ್ಕ್ರಿಪ್ಟ್ನ ಅನಲೈಸ್ ಮಾಡಿದ್ದೆ ನಾನು ರೀಸೆಂಟಾಗಿ. ಸೊ ಆಲ್ಮೋಸ್ಟ್ ಲಾಸ್ಟ್ 4 ಇಂಟರ್ವ್ಯೂಸ್ 2014ಇಂದ 2014, 17, 19, 21. ಸೊ ಇದರಲ್ಲಾಗಿರುವಂಥ KPSC ಇಂಟರ್ವ್ಯೂಯಿಂದ ಸ್ಟೂಡೆಂಟ್ಸ್ ಟ್ರಾನ್ಸ್ಕ್ರಿಪ್ಟ್ನ ಕೊಡ್ತಾರೆ. ಸೊ ಆ ಟ್ರಾನ್ಸ್ಕ್ರಿಪ್ಟ್ನ ಅನಲೈಸ್ ಮಾಡಿ ಡಿಕೋಡ್ ಮಾಡಿದ್ದೆ. ಸೊ ಆ ಡಿಕೋಡ್ ಮಾಡಿದ್ರ ಪ್ರಕಾರ KS ಇಂಟರ್ವ್ಯೂಯಲ್ಲಿ ರಿಯಲ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಅಂದರೆ ಈ ಥರ ಇರುತ್ತೆ. ಸೊ ಈ ರಿಯಲ್ ಪ್ಯಾಟರ್ನಲ್ಲಿ ಮೇಜಾರಿಟಿ ಯಾವ ಮೇಲೆ ಕ್ವಶನ್ಸ್ ಕೇಳ್ತಾರೆ ಅಂತಂದರೆ ಡ್ಯಾಫ್ ಅಥವಾ ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇರುತ್ತೆ. ಸೊ ಆ ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮಲ್ಲಿ ನೀವು ನಿಮ್ಮ ಪರ್ಸನಲ್ ಬ್ಯಾಕ್ಗ್ರೌಂಡನ್ನ ಮೆನ್ಷನ್ ಮಾಡಿರ್ತೀರ. ಸೊ ಪರ್ಸನಲ್ ಬ್ಯಾಕ್ಗ್ರೌಂಡ್ ಅಂದರೆ ಏನು? ಯುವರ್ ನೇಮ್, ಸೊ ನಿಮ್ಮ ನೇಮ್ ಆಗಿರ್ಬೋದು, ಯುವರ್ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಯುವರ್ ವಿಲೇಜ್ ಆಗಿರ್ಬೋದು, ಎಜುಕೇಷನಲ್ ಡೀಟೇಲ್ಸ್ ಆಗಿರ್ಬೋದು, ಜಾಬ್ ಎಕ್ಸ್ಪೀರಿಯನ್ಸ್ ಇತ್ತಂದರೆ ಜಾಬ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಯುವರ್ ಪೇರೆಂಟ್ಸ್ ನೇಮ್ ಆಗಿರ್ಬೋದು, ಯುವರ್ ಕಮ್ಯುನಿಟಿ ಆಗಿರ್ಬೋದು, ಯಾವುದ್ರ ಮೇಲಾದರೂ ಕೂಡ ಕ್ವಶನ್ಸ್ ಕೇಳ್ಬೋದು. ಸೊ ಮೇಜಾರಿಟಿ ಅದ್ರ ಮೇಲೆ ಫೋಕಸ್ ಮಾಡ್ಬೇಕಂದ್ರೆ ಯುವರ್ ಪರ್ಸನಲ್ ಬ್ಯಾಕ್ಗ್ರೌಂಡ್ ಮೇಲೆ ಫೋಕಸ್ ಮಾಡಿ. ಏನಂತಂದರೆ ಯಾವುದೋ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಏನೋ ಕ್ವಶನ್ಸ್ ಕೇಳ್ತಾರೆ ಅಂದ್ಕೊಳ್ಳಿ, ಅದ್ರ ಮೇಲೆ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಯು ಕ್ಯಾನ್ ಸೇ ಐ ವಾಸ್ ನಾಟ್ ಅವೇರ್ ಆಫ್ ಇಟ್ ಸರ್. ಬಟ್ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಬಗ್ಗೆ ಕ್ವಶನ್ಸ್ ಕೇಳಿದಾಗ ಯು ಕ್ಯಾನಾಟ್ ಸೇ ಯು ಆರ್ ನಾಟ್ ಅವೇರ್ ಆಫ್ ಇಟ್, ಬಿಕಾಸ್ ಇಟ್ ಈಸ್ ಯುವರ್ ಪರ್ಸನಲ್ ಡೀಟೇಲ್ಸ್. ಸೊ ಯು ಹ್ಯಾವ್ ಟು ನೋ ಅಬೌಟ್ ಯುವರ್ ಪರ್ಸನಲ್ ಡೀಟೇಲ್ಸ್. ಸೊ ಅದಕ್ಕಾಗಿ ಇದರ ಮೇಲೆ ಫೋಕಸ್ ಮಾಡಿ. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಕೇಳಿದ್ರೆ ಅಂತಂದರೆ, ಟ್ರಾನ್ಸ್ಕ್ರಿಪ್ಟ್ನ ಅನಲೈಸ್ ಮಾಡಿದಾಗ ಆಲ್ಮೋಸ್ಟ್ 800+ ಟ್ರಾನ್ಸ್ಕ್ರಿಪ್ಟ್ನ ಅನಲೈಸ್ ಮಾಡಿದ್ವಿ. ಟ್ರಾನ್ಸ್ಕ್ರಿಪ್ಟ್ ಅಂದರೆ ಏನು? ಪ್ರೀವಿಯಸ್ ಇಂಟರ್ವ್ಯೂ ಕೊಟ್ಟಿರ್ತಾರಲ್ಲ, ಅವ್ರಿಗೆ ಏನು ಕ್ವಶನ್ಸ್ ಕೇಳಿದ್ರಂತ ಅದನ್ನ ಪ್ರೊವೈಡ್ ಮಾಡಿರ್ತಾರೆ ನಮಗೆ. ಆ ಪ್ರೊವೈಡ್ ಮಾಡಿ ಡಿಕೋಡ್ ಮಾಡಿದಾಗ ಆಲ್ಮೋಸ್ಟ್ 800+ ಟ್ರಾನ್ಸ್ಕ್ರಿಪ್ಟಲ್ಲಿ ಅಟ್ಲೀಸ್ಟ್ 400+ ಮೆಂಬರ್ಸಿಗೆ ಡಿಸ್ಟ್ರಿಕ್ಟ್ ಬಗ್ಗೆ ಕ್ವಶನ್ಸ್ ಕೇಳಿದ್ದಾರೆ. ಸೊ ಏನು ಕೇಳಿದ್ದಾರೆ, ಯಾವ ನಿಮ್ಮ ಡಿಸ್ಟ್ರಿಕ್ಟ್ ಅಂತ ಬೇಸಿಕ್ ಕ್ವಶನ್ಸ್ ಇರುತ್ತೆ. ಅದಾದಮೇಲೆ ನೆಕ್ಸ್ಟು ಆ ಡಿಸ್ಟ್ರಿಕ್ಕಲ್ಲಿ ವಾಟ್ ಈಸ್ ಯುವರ್ ಡಿಸ್ಟ್ರಿಕ್ಟ್ ಫೇಮಸ್ ಫಾರ್, ನಿಮ್ಮ ಡಿಸ್ಟ್ರಿಕ್ಟ್ ಫೇಮಸ್ ಯಾವುದಕ್ಕೆ. ಅದಾದಮೇಲೆ ನೆಕ್ಸ್ಟ್ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಆಫ್ ಯುವರ್ ಡಿಸ್ಟ್ರಿಕ್ಟ್ ಯಾವುದು, ನಿಮ್ಮ ಡಿಸ್ಟ್ರಿಕ್ಕಲ್ಲಿ ನಿಮ್ಮ ಡಿಸ್ಟ್ರಿಕ್ಕಿಗೆ ಕರ್ಕೊಂಡು ಹೋದರೆ ಯಾವ ಇಂಪಾರ್ಟೆಂಟ್ ಪ್ಲೇಸಸ್ನ ತೋರಿಸ್ತೀರಾ. ಸೊ ಟೂರಿಸ್ಟ್ ಅಟ್ರಾಕ್ಷನ್ ಪ್ಲೇಸಸ್ ಆಗಲಿ, ಟೂರಿಸ್ಟ್ ಪ್ಲೇಸಸ್ ಆಗಲಿ. ಅದಾದಮೇಲೆ ನೆಕ್ಸ್ಟ್ ನಿಮ್ಮ ಡಿಸ್ಟ್ರಿಕ್ಕಲ್ಲಿ ನೀವು ಐಡೆಂಟಿಫೈ ಮಾಡುವಂಥ 5 ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಯಾವುದು, ಇಶ್ಯೂಸ್ ಯಾವುದು, ಆ ಇಶ್ಯೂಸನ್ನು ಯಾವ ರೀತಿ ನೀವು ಅಡ್ರೆಸ್ ಮಾಡ್ತೀರಾ. ಓಕೆ, ಹೌ ಆರ್ ಯು ಗೋಯಿಂಗ್ ಟು ಅಡ್ರೆಸ್ ದಿಸ್ ಆ್ಯಸ್ ಅ ಅಡ್ಮಿನಿಸ್ಟ್ರೇಟರ್ ಆಫ್ ಯುವರ್ ಡಿಸ್ಟ್ರಿಕ್ಟ್ ಅಂತ ಕೇಳ್ತಾರೆ. ಅದಾದಮೇಲೆ ನಿಮ್ಮ ಡಿಸ್ಟ್ರಿಕ್ಕಲ್ಲಿರುವಂಥ ಎಕನಾಮಿಕ್ ಸ್ಟೇಟಸ್, ನಿಮ್ಮ ಡಿಸ್ಟ್ರಿಕ್ಕಿನ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂದರೆ ಲಿಟ್ರಸಿ ರೇಟ್ ಆಗಿರ್ಬೋದು, ಆಮೇಲೆ ಜೆಂಡರ್ ಪ್ಯಾರಿಟಿ ಆಗಿರ್ಬೋದು, ಪಾವರ್ಟಿ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಎಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪರ್ಸ್ನಲ್ ಬ್ಯಾಕ್ಗ್ರೌಂಡಿಗೆ ನಿಮ್ಮ ಡ್ಯಾಫಿಂದ ನಾವು ಆಲ್ರೆಡಿ ಕ್ವಶನೇರ್ ಮಾಡಿ ಕೊಡ್ತಾ ಇದ್ದೀವಿ ಫ್ರಮ್ ಅವರ್ ಲಾ ಎಕ್ಸಲೆನ್ಸ್ ಅಕಾಡೆಮಿ. ನಾನೇ ಖುದ್ದಾಗಿ ಮಾಡಿ ಕೊಡ್ತಾ ಇದ್ದೇನೆ ಡ್ಯಾಫ್ ಕ್ವಶನೇರ್ನ. ಸೊ ಡ್ಯಾಫ್ ಕ್ವಶನಲ್ಲಿ ಪ್ರಿಪೇರ್ ಆಗಿ, ಸೊ ಈ ನೇಟಿವ್ ಡಿಸ್ಟ್ರಿಕ್ಕೋಸ್ಕರ ಡಿಸ್ಟ್ರಿಕ್ಟ್ ಪ್ರೊಫೈಲನ್ನು ಕೂಡ ಮಾಡಿ ಕೊಟ್ಟಿದ್ದೀವಿ. ಸೊ ಡಿಸ್ಟ್ರಿಕ್ಟ್ ಪ್ರೊಫೈಲ್ನ ಓದಿದರೆ ಇಟ್ ವಿಲ್ ಕವರ್ ಆಲ್ ದಿಸ್ ಕ್ವಶನ್ಸ್. ಓಕೆ, ಸೊ ಯು ಕ್ಯಾನ್ ಓನ್ಲಿ ಗಿವ್ ದ ಕಂಟೆಂಟ್, ಬಟ್ ಆನ್ಸರ್ ಮಾಡೋದಿಲ್ಲ ನೀವೇ. ಸೊ ಅದನ್ನ ಬೈಹೇಟ್ ಮಾಡೋದಕ್ಕಿಂತ ಅನಲೈಸ್ ಹೌ ಯು ಆರ್ ಗೋಯಿಂಗ್ ಟು ಆನ್ಸರ್ ಇಟ್ ಅಂತ. ಸೊ ಆರ್ಟಿಕ್ಯುಲೇಟ್ ಮಾಡಿ ಆನ್ಸರ್ ಯಾವ ಥರ ಮಾಡಬೇಕನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಾದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಥೀಮ್ ಯಾವುದಪ್ಪ ಅಂತಂದರೆ KPSCಯಲ್ಲಿ ಕರ್ನಾಟಕ ಸ್ಪೆಸಿಫಿಕ್ ಇಶ್ಯೂಸ್. ಸೊ ಕರ್ನಾಟಕ ಸ್ಪೆಸಿಫಿಕ್ ಇಶ್ಯೂಸ್ ಲಾಸ್ಟ್ 1 ವರ್ಷದಲ್ಲಿ ಕರ್ನಾಟಕದಲ್ಲಿ ಏನೇನು ಇಂಪಾರ್ಟೆಂಟ್ ಇಶ್ಯೂಸ್ ಆಗಿದೆ. ಫಾರ್ ಎಕ್ಸಾಂಪಲ್ ಇಂಟರ್ನಲ್ ರಿಸರ್ವೇಷನ್ ಆಗಿರ್ಬೋದು, ಒಳ ಮೀಸಲಾತಿ ಏನು ಹೊಡೆದಾಡ್ತಾ ಇದ್ದೀವಿ. KPSC ಇನ್ನೊಂದು ಸರಿ ನೋಟಿಫಿಕೇಶನ್ ಕಳಿಸ್ಬೇಕು, ಒಳ ಮೀಸಲಾತಿ ಇರಬೇಕಂತ ಹೊಡೆದಾಡ್ತಾ ಇದ್ದೀವಿ. ಸೊ ಈ ಒಳ ಮೀಸಲಾತಿ ಬಗ್ಗೆನೂ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟು ನಮ್ಮ ಕರ್ನಾಟಕ ಗೌರ್ಮೆಂಟಿಂದ 5 ಸ್ಕೀಮ್ನ ತೊಗೊಂಬಂದಿದ್ರು, ಎಲ್ಲರಿಗೂ ಗೊತ್ತಿದೆ. ಸೊ ಫ್ರೀ ಬಸ್, ನಾರಿ ಶಕ್ತಿ ಅಭಿಯಾನ್, ಎಲ್ಲ ರೀತಿಯಂಥ ಸ್ಕೀಮ್ನ ತೊಗೊಂಬಂದಿದ್ರು, ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಇದಾದಮೇಲೆ ನೆಕ್ಸ್ಟ್ ಟೈಮ್ ಬರುತ್ತೆ ಕರ್ನಾಟಕದಲ್ಲಿ ಬಂದಿರುವಂಥ ರೀಸೆಂಟ್ ಬಿಲ್ಸ್
ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ RCB ಮ್ಯಾಚ್ ಆದಾಗ ಸ್ಟ್ಯಾಂಪೇಡ್ ಆಗಿತ್ತು. ಆ ಸ್ಟ್ಯಾಂಪೇಡ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ರೀಸೆಂಟಾಗಿ ಒಂದು ಬಿಲ್ನ ತಗೊಂಬಂದಿದ್ದಾರೆ, ಆ್ಯಂಟಿ ಸ್ಟ್ಯಾಂಪೇಡ್ ಬಿಲ್ ಅಂತ. ಆ ಸ್ಟ್ಯಾಂಪೇಡ್ ಬಿಲ್ ಇಂಪಾರ್ಟೆಂಟ್ ಆಗುತ್ತೆ. ಅದಾದಮೇಲೆ ರೀಸೆಂಟಾಗಿ ಬಜೆಟ್ ಮಂಡನೆ ಆಯಿತು. ಸೊ ಬಜೆಟ್ ಮೇಲೆ ಕ್ವಶನ್ಸ್ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಬಜೆಟ್ ಬಗ್ಗೆ ಪ್ರಿಪೇರ್ ಆಗಿರಿ. ಸೊ ರೀಸೆಂಟಾಗಿ ಕರ್ನಾಟಕದಲ್ಲಿ ಏನೇನು ಇಶ್ಯೂಸ್ ಇದೆ ಎಲ್ಲದರ ಮೇಲೆ ಪ್ರಿಪೇರ್ ಆಗಿರಿ. ಫಾರ್ ಎಕ್ಸಾಂಪಲ್ ಬೆಂಗಳೂರು ಸ್ಪೆಸಿಫಿಕ್ ಕೂಡ ಕೇಳ್ಬೋದು. ಬೆಂಗಳೂರಲ್ಲಿ ರೀಸೆಂಟಾಗಿ ಕೋಗಿಲು ಲೇಔಟ್ ಎವಿಕ್ಷನ್ ಆಯಿತು. ಸೊ ಕೋಗಿಲು ಲೇಔಟ್ ಎವಿಕ್ಷನ್ ಬಗ್ಗೆ ನೋಡ್ಕೊಂಡಿರಿ. ಅದಾದಮೇಲೆ ರೀಸೆಂಟಾಗಿ ಕ್ಯಾಸ್ಟ್ ಸೆನ್ಸಸ್ ಆಯಿತು ಕರ್ನಾಟಕದಲ್ಲಿ. ಸೊ ಕ್ಯಾಸ್ಟ್ ಸೆನ್ಸಸ್ ಬಗ್ಗೆ ನೋಡ್ಕೊಂಡಿರಿ. ನಮ್ಮ ಕರ್ನಾಟಕ ಬಿಟ್ಟರೆ ಬೇರೆ ಸ್ಟೇಟಲ್ಲಿ ಎಲ್ಲಿ ಕಾಸ್ಟ್ ಸೆನ್ಸಸ್ ಮಾಡಿದ್ದಾರೆ, ಕಾಸ್ಟ್ ಸೆನ್ಸಸ್ಸಿನ ನೆಸೆಸಿಟಿ ಏನಿತ್ತು, ಬೇಕಿತ್ತ ನಮಗೆ ಕಾಸ್ಟ್ ಸೆನ್ಸಸ್ ಅನ್ನೋದ್ರ ಬಗ್ಗೆ ಕ್ವಶನ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಅದ್ರ ಮೇಲೂ ಕೂಡ ಪ್ರಿಪೇರ್ ಆಗಿ. ಅದಾದಮೇಲೆ ನೆಕ್ಸ್ಟು ಕರ್ನಾಟಕ ಸ್ಪೆಸಿಫಿಕ್ ಬಿಟ್ಟರೆ ಇಂಪಾರ್ಟೆಂಟ್ ಯಾವುದಪ್ಪ ಅಂತಂದರೆ ನೆಕ್ಸ್ಟ್ ಬರುವಂಥದ್ದು ಗವರ್ನೆನ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್. ಸೊ ಆ್ಯಕ್ಚುಲಿ ನೀವು ಎಕ್ಸಾಮ್ ಯಾವ್ದು ಕೊಡ್ತಾ ಇದ್ದೀರಾ, KAS ಅಂದರೆ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. ಸೊ ಗವರ್ನೆನ್ಸ್ ಮತ್ತು ಅಡ್ಮಿನಿಸ್ಟ್ರೇಷನಲ್ಲಿ ಯಾವ ರೀತಿ ನೀವು ಆನ್ಸರ್ ಮಾಡ್ತೀರ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾವ ರೀತಿ ನೀವು ಪ್ರಾಬ್ಲಮ್ಸ್ನ ಐಡೆಂಟಿಫೈ ಮಾಡ್ತೀರ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕ್ವಶನ್ಸ್ನ ಅರ್ಥ ಮಾಡ್ಕೊಳ್ಳಿ. ಸೊ ದೇ ಮೇ ಟಾಸ್ಕ್ ಯು ಅಬೌಟ್ ಇಂಡಿಯಾ, ದೇ ಮೇ ಟಾಸ್ಕ್ ಯು ಅಬೌಟ್ ಕರ್ನಾಟಕ, ಆರ್ ದೇ ಮೇ ಟಾಸ್ಕ್ ಯು ಅಬೌಟ್ ಯುವರ್ ಓನ್ ಡಿಸ್ಟ್ರಿಕ್ಟ್. ಸೊ ನಿಮ್ಮ ಡಿಸ್ಟ್ರಿಕ್ಟಲ್ಲಿರುವಂಥ ಪ್ರಾಬ್ಲಮ್ನ ನೀವೇ ಐಡೆಂಟಿಫೈ ಮಾಡಬೇಕು. ಡಿಸ್ಟ್ರಿಕ್ ಆಗಲಿ ಅಥವಾ ತಾಲೂಕಾಗಲಿ, ನಿಮ್ಮ ಹಳ್ಳಿ ಆಗಲಿ, ಅದರಲ್ಲಿರುವಂಥ ಇಂಪಾರ್ಟೆಂಟ್ ಇಶ್ಯೂಸ್ ಏನಿರುತ್ತೆ ನೀವು ಐಡೆಂಟಿಫೈ ಮಾಡಿ. ಆ ಇಶ್ಯೂಸ್ನ ಐಡೆಂಟಿಫೈ ಮಾಡಿ ಅದಕ್ಕೆ ಸೊಲ್ಯೂಷನ್ಸ್ ಕಂಡುಹಿಡಿರಿ. ಸೊ ನಾರ್ಮಲಾಗಿ ಏನು ಮಾಡ್ತಾರೆ ಅಂದರೆ ಸ್ಟೂಡೆಂಟ್ಸ್, ನಾನು ಇಷ್ಟು ದಿನ ಮಾಕ್ ಇಂಟರ್ವ್ಯೂ ತೊಗೊಂಡಾಗ ಒನ್ ಟು ಒನ್ ಮಾಕ್ ಇಂಟರ್ವ್ಯೂ ಮಾಡಿದಾಗ ಏನು ಕೇಳ್ತಾರೆ ಅಂತಂದರೆ, ನಿಮ್ಮ ಡಿಸ್ಟ್ರಿಕ್ಕಿನ ಮೇನ್ ಪ್ರಾಬ್ಲಮ್ ಹೇಳಿ ಅಂತಂದರೆ ಕ್ಲೈಮೇಟ್ ಚೇಂಜ್ ಹೇಳ್ತಾರೆ. ಅಲ್ಲ ಗುರು, ನಿಮ್ಮ ಡಿಸ್ಟ್ರಿಕ್ಕಿನ ಪ್ರಾಬ್ಲಮ್ ಹೇಳಿ. ಕ್ಲೈಮೇಟ್ ಚೇಂಜ್ ಈಸ್ ಓವರ್ ಆಲ್ ಅಟ್ ದ ವರ್ಲ್ಡ್ ಲೆವೆಲ್ ಆಯಿತು. ಸೊ ಈ ರೀತಿ ಅಂತ ಜನರಿಕ್ ಆನ್ಸರ್ ಕೊಡೋಕೋಬೇಡಿ. ಕ್ಲೈಮೇಟ್ ಚೇಂಜ್ ಆಗಲಿ, ಗ್ಲೋಬಲ್ ವಾರ್ಮಿಂಗ್ ಅಂತ ಜನರಿಕ್ ಆನ್ಸರ್ ಕೊಡೋಕೋಬೇಡಿ. ನಿಮ್ಮ ಡಿಸ್ಟ್ರಿಕ್ಕಿನ ಮೋರ್ ಪರ್ಸನಲ್, ನೀವು ಹುಟ್ಟಿದ್ದಾಗಿಂದ ಡಿಸ್ಟ್ರಿಕ್ಕಲ್ಲಿ ಏನು ನೋಡಿರ್ತೀರ ಅದನ್ನ ಮೆನ್ಷನ್ ಮಾಡಿ. ಪಾವರ್ಟಿ ಆಗಿರ್ಬೋದು, ಆಮೇಲೆ ಡಿಸಾಸ್ಟರ್ ಆಗಿರ್ಬೋದು, ಅದಾದಮೇಲೆ ನೆಕ್ಸ್ಟು ಜೆಂಡರ್ ಡಿಸ್ಪ್ಯಾರಿಟಿ ಆಗಿರ್ಬೋದು, ಅದಾದಮೇಲೆ ನಿಮ್ಮ ಡಿಸ್ಟ್ರಿಕ್ಕಲ್ಲಿ ಕಮ್ಯುನಲ್ ರೇಟ್ ಆಗುತ್ತೆ ಅಂದರೆ ಕಮ್ಯುನಲ್ ರೇಟ್ಸ್ ಆಗಿರ್ಬೋದು, ಅದಾದಮೇಲೆ ನಿಮ್ಮ ಡಿಸ್ಟ್ರಿಕ್ಕಲ್ಲಿ ಮಳೆ ಕಡಿಮೆ ಇರುತ್ತೆ, ಬರ ಜಾಸ್ತಿ ಇದೆ ಅಂತಂದರೆ ಅದ್ರ ಬಗ್ಗೆ ಹೇಳಿ, ಫಾರ್ಮಿಂಗಲ್ಲಿ ಏನು ಇಶ್ಯೂ ಇದೆ ಅಂತೇಳಿ, ಇಂಡಸ್ಟ್ರಿ ಇಲ್ಲ ಅಂತ ಹೇಳಿ, ಆ ರೀತಿ ಅಂತ ಪರ್ಸನಲೈಸಾಗಿ ತೊಗೊಂಬನ್ನಿ. ಸೊ ಜನರಿಕ್ಕಾಗಿ ಗವರ್ನೆನ್ಸ್ ಅಥವಾ ಜನರಿಕ್ಕಾಗಿ ಕ್ಲೈಮೇಟ್ ಚೇಂಜ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಜಾಬ್ ಹೋಗ್ತಾ ಇದೆ, ಇದೆಲ್ಲ these are at the global level, these are at a macro level, but you have to go into the micro level. So very important. ಸೊ ಇದಾದಮೇಲೆ ವೆರಿ ಇಂಪಾರ್ಟೆಂಟ್ ರಿಪೀಟೆಡ್ ಸ್ಕೀಮ್ ಯಾವುದಪ್ಪ ಅಂತಂದರೆ ಕಾನ್ಸ್ಟಿಟ್ಯೂಷನ್. ಸೊ ಕಾನ್ಸ್ಟಿಟ್ಯೂಷನ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರಲ್ಲಿ ಏನು ಮಾಡ್ತಾರೆ ಅಂದರೆ ಕಾನ್ಸ್ಟಿಟ್ಯೂಷನ್, ಕರೆಂಟ್ ಅಫೇರ್ಸ್, ಸೋಷಿಯಲ್ ಇಶ್ಯೂಸ್ ಮೂರು ಕಂಪೇರ್ ಮಾಡಿ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಕೊಡ್ತೀನಿ. ಸೊ ಸೋಷಿಯಲ್ ಇಶ್ಯೂಸ್ ತಗೊಂಡಾಗ, ಸೊ ಮೋಸ್ಟ್ ಇಂಪಾರ್ಟೆಂಟ್ ರೀಸೆಂಟ್ ಕೇಸ್ ಯಾವುದಿತ್ತಪ್ಪ ಸೋಷಿಯಲ್ ಇಶ್ಯೂಸಲ್ಲಿ, ಯಾವುದಂತಾರೆ ಅದು ಯೂನಿಫಾರ್ಮ್ ಸಿವಿಲ್ ಕೋಡ್. ಓಕೆ, ಯೂನಿಫಾರ್ಮ್ ಸಿವಿಲ್ ಕೋಡ್. ಸೊ ಉತ್ತರಾಖಂಡ್ ಗೌರ್ಮೆಂಟ್ ಯೂನಿಫಾರ್ಮ್ ಸಿವಿಲ್ ಕೋಡ್ನ ತಗೊಂಬಂದರು. ಸೊ ಈಸಿ ಕ್ವಶನ್ ಏನು ಕೇಳ್ಬೋದು ಅಂದರೆ, ಶುಡ್ ಕರ್ನಾಟಕ ಗೌರ್ಮೆಂಟ್ ಬ್ರಿಂಗ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ. ಸೊ ಇದು ಸೋಷಿಯಲ್ ಇಶ್ಯೂಸ್ ಆಯಿತು. ಆಲ್ಸೋ ಇಟ್ ಈಸ್ ಆಲ್ಸೋ ಕರೆಂಟ್ ಅಫೇರ್ಸ್. ಸೊ ಈ ಕರೆಂಟ್ ಅಫೇರ್ಸ್ನ ಯೂಸ್ ಮಾಡಿಕೊಂಡು ಕಾನ್ಸ್ಟಿಟ್ಯೂಷನ್ ಬೇಸಿಸ್ ಮೇಲೆ ಆನ್ಸರ್ ಮಾಡೋಕ್ಕಾಗುತ್ತೆ. ಸೊ ಆರ್ಟಿಕಲ್ 44 ಟಾಕ್ಸ್ ಅಬೌಟ್ ಯೂನಿಫಾರ್ಮ್ ಸಿವಿಲ್ ಕೋಡ್. ಸೊ ಹಾಗಾಗಿ ಯು ಕ್ಯಾನ್ ಬ್ರಿಂಗ್ ಅಬೌಟ್ ಯೂನಿಫಾರ್ಮ್ ಸಿವಿಲ್ ಕೋಡ್, ಬಟ್ ನೆಸಸರಿ ಇದೆಯಾ ಇವಾಗ ಕರ್ನಾಟಕದಲ್ಲಿ ಬೇಕಾದ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನೋದನ್ನು ಒಪಿನಿಯನ್ನ ಡೆವಲಪ್ ಮಾಡ್ಕೊಂಡು ಆನ್ಸರ್ ಮಾಡೋಕ್ಕಾಗುತ್ತೆ. ಸೊ ಇದರಲ್ಲಿ ಕರೆಂಟ್ ಅಫೇರ್ಸ್ನ ಕನೆಕ್ಟ್ ಮಾಡಿಕೊಂಡು ಸೋಷಿಯಲ್ ಇಶ್ಯೂಸ್ನ ಕನೆಕ್ಟ್ ಮಾಡ್ಕೊಂಡು ಕೇಳ್ತಾರೆ. ಅದೇ ರೀತಿ ಕರ್ನಾಟಕದಲ್ಲಿ ಇಶ್ಯೂಸ್ ಏನಾಗಿತ್ತು, ಹಿಜಾಬ್ ಇಶ್ಯೂ ಆಗಿತ್ತು. ಓಕೆ, ಹಿಜಾಬ್ ಇಶ್ಯೂ ಆಗಿತ್ತು. ಹೆಣ್ಣು ಮಕ್ಕಳು, ಮುಸ್ಲಿಂ ಹೆಣ್ಣು ಮಕ್ಕಳು ಹಿಜಾಬ್ನ ಧರಿಸಿ ಸ್ಕೂಲಿಗೆ ಬರೋ ಅವಶ್ಯಕತೆ ಇಲ್ಲ, ಸ್ಕೂಲಿಗೆ ಯೂನಿಫಾರ್ಮ್ ಹಾಕಲೇಬೇಕು, ಯೂನಿಫಾರ್ಮಿಟಿ ಬೇರಲೇಬೇಕು ಅಂತ ಕೇಳ್ತಿರ್ತಾರೆ. ಸೊ ಅದು ಮೇರೆ ಇಂಪಾರ್ಟೆಂಟ್ ಆಗುತ್ತೆ. ಇಟ್ ಇಸ್ ಸೋಷಿಯಲ್ ಇಶ್ಯೂ ಬಟ್ ಆಲ್ಸೋ ಕರೆಂಟ್ ಅಫೇರ್ಸ್. ಸೊ ಹೌ ಈಸ್ ಇಟ್ ಕನೆಕ್ಟೆಡ್ ಟು ಕಾನ್ಸ್ಟಿಟ್ಯೂಷನ್? ಇಲ್ಲಿ ಡಿಬೇಟ್ ಇದೆ. ಯಾವ ಆರ್ಟಿಕಲ್ ಮೊದಲೇ, ಆರ್ಟಿಕಲ್ 21 ಮೇಲೆ, ಆರ್ಟಿಕಲ್ 14 ಮೇಲೆ, ಆರ್ಟಿಕಲ್ 25 ಮೇಲೆ. ಆರ್ಟಿಕಲ್ 21 ಏನು ಹೇಳುತ್ತೆ? 21 ಟಾಕ್ಸ್ ಅಬೌಟ್ ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ ಬಗ್ಗೆ ಹೇಳುತ್ತೆ. ಸೊ ದೇ ಹ್ಯಾವ್ ದ ಪರ್ಸನಲ್ ಲಿಬರ್ಟಿ ಟು ವೇರ್ ಹಿಜಾಬ್ ವೆನ್ ದೇ ವಾಂಟ್. ಆರ್ಟಿಕಲ್ 14 ಹೇಳುತ್ತೆ ರೈಟ್ ಟು ಈಕ್ವಾಲಿಟಿ ಇರುತ್ತೆ. ಸೊ ರೈಟ್ ಟು ಈಕ್ವಾಲಿಟಿ ಪ್ರಕಾರ ಸ್ಕೂಲಲ್ಲಿ ನೀವು ಹಿಜಾಬ್ನ ಧರಿಸುವಂಥದ್ದು ಎಷ್ಟು ಸರಿ ಅನ್ನೋದೊಂದು ಕ್ವಶನ್ ರೈಸ್ ಆಗುತ್ತೆ. ಆರ್ಟಿಕಲ್ 25 ಹೇಳುತ್ತೆ ಫ್ರೀಡಮ್ ಆಫ್ ರಿಲಿಜನ್ ಬಗ್ಗೆ ಮಾತಾಡುತ್ತೆ. ಸೊ ಫ್ರೀಡಮ್ ಆಫ್ ರಿಲಿಜನ್ ಪ್ರಕಾರ ದೇ ಶುಡ್ ಬಿ ಅಲೌಡ್ ಟು ವೇರ್ ವಾಟ್ ದೇ ವಾಂಟ್ ಅಂತ. ಸೊ ಡಿಬೇಟ್ ಇದೆ. ಐ ಆಮ್ ನಾಟ್ ಟೇಕಿಂಗ್ ಎನಿ ಸೈಡ್ ಹಿಯರ್. ಡಿಬೇಟ್ ಇದೆ. ಸೊ ಯು ಹ್ಯಾವ್ ಟು ಫಾರ್ಮ್ ಯುವರ್ ಓನ್ ಒಪಿನಿಯನ್. ಯು ಕ್ಯಾನ್ ಬಿ ಎದರ್ ಇನ್ ದ ಒಪಿನಿಯನ್ ಆಫ್ ದ್ಯಾಟ್ ದೇ ಶುಡ್ ವೇರ್ ಹಿಜಾಬ್ ಆಗಿರ್ಬೋದು, ಆರ್ ಆಫ್ ದ ಒಪಿನಿಯನ್ ದ್ಯಾಟ್ ದೇ ಶುಡ್ ನಾಟ್ ವೇರ್ ಹಿಜಾಬ್ ಆ್ಯಂಡ್ ದೇ ಶುಡ್ ಬಿ ಅಲೌಡ್ ಓನ್ಲಿ ಇನ್ ಯೂನಿಫಾರ್ಮ್ ಅಂತಲೇ ಇರ್ಬೋದು. ಬಟ್ ಹ್ಯಾವ್ ಅ ಸರ್ಟನ್ ಜಸ್ಟಿಫಿಕೇಶನ್. ಯಾವುದೇ ಕ್ವಶನ್ ಆದರೂ ಕೂಡ ಜಸ್ಟಿಫಿಕೇಶನ್ ನೋಡ್ಕೊಂಡಿರಿ. ಅವ್ರು ರೀಸೆಂಟಾಗಿ ಇನ್ನೊಂದು ಇಶ್ಯೂ ಆಗ್ತಾ ಇದೆ. ಏನಪ್ಪ ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟ್, ದಟ್ ಈಸ್ ರೈಟ್ ಟು ಡೈ ವಿತ್ ಡಿಗ್ನಿಟಿ ಅಂತ. ರೈಟ್ ಟು ಡೈ ಅಂತ ಇದೆ. ಸೊ ಇದೇನಪ್ಪ ಅಂತಂದರೆ ಪ್ಯಾಸಿವ್ ಯುಥೇನಾಸಿಯಾ ಬಗ್ಗೆ ಮಾತಾಡುತ್ತೆ, ಆ್ಯಕ್ಟಿವ್ ಯುಥೇನಾಸಿಯಾ ಬಗ್ಗೆ ಮಾತಾಡುತ್ತೆ. ಸೊ ದಿಸ್ ಈಸ್ ಆಲ್ಸೋ ಸೋಷಿಯಲ್ ಇಶ್ಯೂ ಆ್ಯಸ್ ವೆಲ್ ಆಸ್ ಎ ಕರೆಂಟ್ ಅಫೇರ್ಸ್. ಸೊ ಇದನ್ನ ಕಾನ್ಸ್ಟಿಟ್ಯೂಷನ್ಗೆ ಯಾವ ಥರ ಕನೆಕ್ಟ್ ಮಾಡ್ತೀರಾ? ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ ಯಾವುದು? ಆರ್ಟಿಕಲ್ 21. ಇಟ್ ಆಲ್ಸೋ ಟಾಕ್ಸ್ ಅಬೌಟ್ ರೈಟ್ ಟು ಡೈ ಆ್ಯಂಡ್ ರೈಟ್ ಟು ಡೈ ವಿತ್ ಡಿಗ್ನಿಟಿ ಬಗ್ಗೆ ಮಾತಾಡುತ್ತೆ. ಸೊ ಇದ್ರ ಪ್ರಕಾರ
ಏನಪ್ಪ ಈ ಸಿಂಪಲಾಗಿ ಹೇಳ್ಬೇಕಂತಂದರೆ ಸ್ವಲ್ಪ ಜನ ಕೋಮಾದಲ್ಲಿ ಹೋಗ್ಬಿಡ್ತಾರೆ ಬಿಕಾಸ್ ಆಫ್ ಬ್ರೈನ್ ಡ್ಯಾಮೇಜ್ ಆಗಿರ್ಬೋದು, ಬೇರೆ ಬೇರೆ ಇಶ್ಯೂ ಆಗಿ ಕೋಮಾದಲ್ಲಿ ಹೋಗಿರ್ತಾರೆ. ಕೋಮಾದಲ್ಲಿ ಹೋದಾಗ ಮೆಡಿಕಲ್ ಬೋರ್ಡ್ ಏನಾದರೂ ಹೋಗಿ ಜಸ್ಟಿಫೈ ಮಾಡ್ತು ಅಂತಂದರೆ ಏನಂತಂದರೆ ಹೀ ಈಸ್ ನೆವರ್ ಗೋಯಿಂಗ್ ಟು ರಿಕವರ್ ಫ್ರಮ್ ದಿಸ್ ಅಂತ ಹೇಳಿದಾಗ ಕೋರ್ಟ್ ಕೆಲವೊಂದು ಕೇಸಸ್ಸಲ್ಲಿ ಪ್ಯಾಸಿವ್ ಯುಥಿನೇಷಿಯಾನ ಅಲೋ ಮಾಡುತ್ತೆ. ಪ್ಯಾಸಿವ್ ಯುಥಿನೇಷಿಯಾ ಅಂತಂದರೆ ಏನು, ಆಮೇಲೆ ಕೇಳ್ಬೋದು ಆ್ಯಕ್ಟಿವ್ ಯುಥಿನೇಷಿಯಾ ಅಂದರೆ ಅಂತ. ಇದ್ರ ಬಗ್ಗೆ ಕಂಪ್ಲೀಟಾಗಿ ಒಂದು ಡೀಟೇಲ್ಡಾಗಿ ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ, ಬೇಕಂದರೆ ಕನ್ನಡ ಮೀಡಿಯಮಲ್ಲಿ ಇನ್ನೊಂದು ವಿಡಿಯೋ ಮಾಡ್ತೀನಿ. ಬಟ್ ಸಿಂಪಲಾಗಿ ಹೇಳ್ಬೇಕಂದ್ರೆ ಪ್ಯಾಸಿವ್ ಯುಥಿನೇಷಿಯಾ ಅಂದರೆ ಅವ್ರಿಗೆ ಏನೊಂದು ಲೈಫ್ ಸಪೋರ್ಟ್ ಕೊಟ್ಟಿರ್ತಾರೆ ಹಾಸ್ಪಿಟಲ್ ಇದ್ದಾಗ, ಆ ಲೈಫ್ ಸಪೋರ್ಟ್ನ ರಿಮೂವ್ ಮಾಡೋದು ಪ್ಯಾಸಿವ್ ಆಗಿ. ಸೊ ಅವರಾಗೆ ಅವರೇ ಡೆತ್ನ ಅಚೀವ್ ಮಾಡ್ತಾರೆ. ಇನ್ನೊಂದು ಏನಂತಂದರೆ ಆ್ಯಕ್ಟಿವ್ ಯುಥಿನೇಷಿಯಾ ಅಂತಂದರೆ ಇಲ್ಲಿ ಇಂಜೆಕ್ಷನ್ ಕೊಡೋದು, ಲೀತಲ್ ಇಂಜೆಕ್ಷನ್ ಅವ್ರ ಡ್ರಗ್ನ ಕೊಡೋದು, ಸೊ ದ್ಯಾಟ್ ದೇ ವಿಲ್ ಡೈ. ದಿಸ್ ಈಸ್ ಆ್ಯಕ್ಟಿವ್ ಯುಥಿನೇಷಿಯಾ. ಸೊ ಇಂಡಿಯಾದಲ್ಲಿ ಪ್ಯಾಸಿವ್ ಯುಥಿನೇಷಿಯಾನ ಅಲೋ ಮಾಡಿದ್ದಾರೆ. ಅರುಣಾ ಶಾನ್ಭಾಗ್ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತಾರೆ, ಪ್ಯಾಸಿವ್ ಯುಥಿನೇಷಿಯನ್ ಕ್ಯಾನ್ ಬಿ ಡನ್ ಅಂತ ಹೇಳಿದ್ದಾರೆ. ಸೊ ಆ್ಯಕ್ಟಿವ್ ಯುಥಿನೇಷಿಯಾನ ಅಲೋ ಮಾಡಲ್ಲ. ಸೊ ಇವಾಗ ಯಾಕೆ ನ್ಯೂಸಲ್ಲಿ ಇದೆ ಅಂತಂದರೆ ರೀಸೆಂಟಾಗಿ ಡೆಲ್ಲಿ ಬೇಸ್ಡ್ ಒಬ್ಬ ಹರ್ಷಿತ್ ರಾಣಾ ಅಂತ ಒಬ್ಬ ಪರ್ಸನ್, ಅವ್ರು ಏನಾಗಿತ್ತು ಅಂತಂದರೆ ಹರೀಶ್ ರಾಣಾ ಅವ್ರು ಹರ್ಷಿತ್ ರಾಣಾ, ಐ ಆಮ್ ನಾಟ್ ಏಬಲ್ ಟು ರಿಮೆಂಬರ್. ಸೊ ಅವ್ರಿಗೆ ಏನಾಗಿತ್ತು ಅಂದರೆ ಆಲ್ಮೋಸ್ಟ್ 13 ಇಯರ್ಸ್ವರೆಗೂ ಕೋಮಾದಲ್ಲಿದ್ದರು ಬ್ರೈನ್ ಡ್ಯಾಮೇಜ್ ಆದಮೇಲೆ. ಸೊ ರೀಸೆಂಟಾಗಿ ಅವರ ಫ್ಯಾಮಿಲಿ ಏನು ಕೇಳ್ಕೊಂಡ್ರೆ ಅಂದರೆ ನಮಗೆ ಇವನ್ನ ಈ ರೀತಿ ನೋಡೋಕ್ಕಾಗ್ತಾ ಇಲ್ಲ, ಪ್ಲೀಸ್ ಲೆಟ್ ಹಿಮ್ ಡೈ ವಿತ್ ಡಿಗ್ನಿಟಿ ಅಂತ ಕೇಳಿದಾಗ ಫಾರ್ ದ ಫಸ್ಟ್ ಟೈಮ್ ಸುಪ್ರೀಂ ಕೋರ್ಟ್ ಪ್ಯಾಸಿವ್ ಯುಥಿನೇಷಿಯಾಗೆ ಅಪ್ರೂವಲ್ ಕೊಟ್ಟಿದೆ. ಓಕೆ, ಅಲೋ ಇದ್ರೂ ಕೂಡ ಯಾವ ಕೇಸಲ್ಲಿ ಅಪ್ರೂವಲ್ ಕೊಟ್ಟಿದ್ದಿಲ್ಲ, ಇವಾಗ ಅಪ್ರೂವಲ್ ಕೊಟ್ಟಿದೆ. ಸೊ ಅದಕ್ಕೋಸ್ಕರ ಇಂಪಾರ್ಟೆಂಟ್ ನ್ಯೂಸ್ ಆಗುತ್ತೆ. ಓಕೆ, ಸೊ ದೀಸ್ 3 ಟುಗೆದರ್ ಕಂಬೈಂಡಾಗಿ ಓದ್ತಾ ಇರಿ. ಅದಾದಮೇಲೆ ನೆಕ್ಸ್ಟ್ ಸಿಚುವೇಶನ್ ಕ್ವಶನ್ಸ್. ಇದೇನಪ್ಪ ಅಂತಂದರೆ ಈ ಸಿಚುವೇಶನ್ ಕ್ವಶನ್ಸ್ ಪ್ಲಸ್ ಗವರ್ನೆನ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ಲ್ಯಾಪ್ ಆಗುತ್ತೆ. ಏನಪ್ಪ ಅಂತಂದ್ರೆ ಸಿಂಪಲ್ ಕ್ವಶನ್ಸು, ನೀವು ಯಾವುದೋ ಡಿಸ್ಟ್ರಿಕ್ಕಿನ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದೀರಾ, ಅಲ್ಲಿ ಏನೇನೋ ಇಶ್ಯೂ ಆಗ್ತಾಯಿದೆ. ಫಾರ್ ಎಕ್ಸಾಂಪಲ್ ಕಮ್ಯುನಲ್ ರೇಟ್ ಆಗ್ತಾಯಿದೆ, ಕೋಮುಗಲಭೆ ಆಗ್ತಾಯಿದೆ, ಅಥವಾ ಫ್ಲಡ್ಸ್ ಆಗ್ತಾಯಿದೆ ಅಲ್ಲಿ, ಅಥವಾ ಬರ ಬರ್ತಾಯಿದೆ, ಅಥವಾ ಡ್ರಾಟ್ ಆಗ್ತಾಯಿದೆ ಅಲ್ಲಿ, ಫಾರ್ಮರ್ ಪ್ರೊಟೆಸ್ಟ್ ಆಗ್ತಾಯಿದೆ ಅಲ್ಲಿ, ಬೇರೆ ಬೇರೆ ರೀತಿಯಂಥ ಇಶ್ಯೂಸ್ ಹೇಳ್ತಾರೆ. ಫಾರ್ಮರ್ ಪ್ರೊಟೆಸ್ಟ್ ಆಗ್ತಾಯಿದೆ. ಸೊ ಈ ರೀತಿ ಫಾರ್ಮರ್ ಪ್ರೊಟೆಸ್ಟ್ ಆದಾಗ ನೀವು ಯಾವ ರೀತಿ ಆ ಇಶ್ಯೂನ ರಿಸಾಲ್ವ್ ಮಾಡ್ತೀರಾ, ಯಾವ ರೀತಿ ಆ ಇಶ್ಯೂಸ್ ಬಗ್ಗೆ ಮಾತಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಟೈಮಲ್ಲಿ ಯು ಶುಡ್ ಹ್ಯಾವ್ ಅ ಸರ್ಟನ್ ವೇ ಆಫ್ ಆನ್ಸರಿಂಗ್ ದೀಸ್ ಕ್ವಶನ್ಸ್. ಓಕೆ, ಸೊ ಇದಕ್ಕೆ ನಾನು ನಮ್ಮ UPSC ಇಂಟರ್ವ್ಯೂ ಸ್ಟೂಡೆಂಟ್ಸ್ಗೆ ಏನು ಹೇಳ್ತಾ ಇದ್ದಂದರೆ ಯು ಶುಡ್ ಫಾಲೋ ಅ ಮೆಥಡ್. ದಟ್ ಮೆಥಡ್ ಇಸ್ ಕಾಲ್ಡ್ ಆಸ್ 4R ಮೆಥಡ್ ಅಂತ. ಏನಪ್ಪ 4R ಅಂತಂದರೆ ಸಿಂಪಲಾಗಿ ಹೇಳ್ಬೇಕಂತಂದರೆ 4R ಮೆಥಡ್. ಯಾವುದೇ ಪ್ರಾಬ್ಲಮಲ್ಲಿ ಫಸ್ಟ್ ಸ್ಟೆಪ್ ಏನಿರುತ್ತೆ ಅಂತಂದರೆ ರಿಕಗ್ನೈಸ್. ಫಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ರಿಕಗ್ನೈಸ್. ಏನು ರಿಕಗ್ನೈಸ್ ಮಾಡ್ತೀರಾ? ಪ್ರಾಬ್ಲಮ್ ರಿಕಗ್ನೈಸ್ ಮಾಡೋದು, ಎಲ್ಲಿ ಪ್ರಾಬ್ಲಮ್ ಇದೆ, ರೂಟ್ ಕಾಸ್ ಏನಿದೆ ಅಂತ ರಿಕಗ್ನೈಸ್ ಮಾಡಿ. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ರೆಡ್ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಆ ಪ್ರಾಬ್ಲಮ್ನ ರೆಡ್ಯೂಸ್ ಮಾಡೋದಕ್ಕೋಸ್ಕರ ಸೊಲ್ಯೂಷನ್ಸ್ನ ಕಂಡುಹಿಡಿ. ಆ ಸೊಲ್ಯೂಷನ್ಸ್ ಏನಪ್ಪ ಅಂತಂದರೆ ರೆಪ್ರೆಸೆಂಟೇಷನ್. ಯಾರಿಗೆ ರೆಪ್ರೆಸೆಂಟೇಷನ್? ಸೊ ಯಾವುದೋ ಒಂದು ಇಶ್ಯೂ ಆಗ್ತಾಯಿದೆ ಅಂತಂದರೆ ಆ ಇಶ್ಯೂಸ್ನ ರಿಸಾಲ್ವ್ ಮಾಡೋದಕ್ಕೋಸ್ಕರ ಅಲ್ಲಿರುವಂಥ ಗ್ರೂಪಿನ ಲೀಡರ್ಸ್ಗೆ ಅಥವಾ ಗ್ರೂಪಲ್ಲಿರುವಂಥ ಮೆಂಬರ್ಸ್ಗೆ ರೆಪ್ರೆಸೆಂಟೇಷನ್ ಕೊಡಿ. ಆ ರೆಪ್ರೆಸೆಂಟೇಷನ್ ಕೊಟ್ಟ ಮೇಲೆ ಫೈನಲ್ ಆಗಿ ಏನಂತಂದರೆ ರೀಕನ್ಸಿಲಿಯೇಷನ್ ಅಂತ ಕರೀತಾರೆ. ರೀಕನ್ಸಿಲಿಯೇಷನ್ ಅಂತಂದರೆ ಆ ಲೀಡರ್ಸಿಗೆ ಮಾತುಕತೆ ನಡೆಸ್ಕೊಂಡು ವಿತೌಟ್ ವೈಲೆನ್ಸ್ ಇಲ್ದಂಗೆ ಒಂದು ಸೊಲ್ಯೂಷನ್ಸ್ ಕಂಡುಹಿಡಿಯೋದು. ಸೊ ಯಾವುದೇ ಇಶ್ಯೂಸ್ ಆಗಲಿ ದೀಸ್ 4R ಮೆಥಡ್ನ ಯು ಕ್ಯಾನ್ ಯೂಸ್ ಇಟ್ ಎನಿವೇರ್. ಓಕೆ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸರಿನಾ? ಇದಾದಮೇಲೆ ಸಿಚುವೇಶನಲ್ ಕ್ವಶನ್ಸ್ ಇರುತ್ತೆ, ಅಥವಾ ನಿಮ್ಮ ಪರ್ಸನಲ್ ಹ್ಯೂಮನ್ ರೈಟ್ಸ್ ಕ್ವಶನ್ಸ್ ಕೂಡ ಕೇಳ್ತಾರೆ. ಸೊ ಒನ್ ಥಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಏನಪ್ಪ ಅಂತಂದರೆ ಅವ್ರು ನಿಮ್ಮ ನಾಲೆಜ್ನ ಟೆಸ್ಟ್ ಮಾಡ್ತಾ ಇಲ್ಲ, ದೇ ಆರ್ ಟೆಸ್ಟಿಂಗ್ ಯುವರ್ ಪರ್ಸನಾಲಿಟಿ. ಸೊ ಪರ್ಸನಾಲಿಟಿ ಅಂದರೆ ಏನು? ಸೊ ಯಾವುದೋ ಒಂದು ಕ್ವಶನ್ಸ್ ಕೇಳಿದ ತಕ್ಷಣ ಆ ಕ್ವಶನ್ಸ್ಗೆ ನೀವು ಯಾವ ರೀತಿ ಆನ್ಸರ್ ಮಾಡ್ತೀರಾ ಅಂದರೆ ನಿಮ್ಮ ಪರ್ಸನಾಲಿಟಿ ಬರುತ್ತೆ. ಆ ಕ್ವಶನ್ಸ್ನ ನೀವು ಬರೀ ಬುಕ್ಕಿಂದ ಓದ್ಕೊಂಡು ಬಂದು ಆನ್ಸರ್ ಮಾಡ್ತಿದ್ದೀರಾ, ಅಥವಾ ಅದರಲ್ಲಿ ನಿಮ್ಮ ಪರ್ಸನಲ್ ಒಪಿನಿಯನ್ ಕೂಡ ಇದೆ ಅಂತ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪರ್ಸನಲ್ ಒಪಿನಿಯನ್ನ ಡೆವಲಪ್ ಮಾಡ್ಕೊಳ್ಳಿ. ಓಕೆ, ಇಟ್ ಇಸ್ ವೆರಿ ಈಸಿ ಟು ಡೆವಲಪ್ ಅ ಪರ್ಸನಲ್ ಒಪಿನಿಯನ್. ಪಾಸಿಟಿವ್ ಆಗಿರಲಿ, ನೆಗೆಟಿವ್ ಆಗಿರಲಿ, ಬಟ್ ಹ್ಯಾವ್ ಯುವರ್ ಓನ್ ಒಪಿನಿಯನ್. ಸೊ ಸಿಂಪಲಾಗಿ ಬುಕ್ಸ್ನ ಓದೋದಕ್ಕಿಂತ ಒಂದು ಒಪಿನಿಯನ್ನ ಡೆವಲಪ್ ಮಾಡ್ಕೊಂಡು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಯಾವ ಥರ ಆನ್ಸರ್ ಮಾಡ್ತೀರಾ? ಸೊ ಆನ್ಸರ್ ಯಾವ ಥರ ಮಾಡ್ತೀರಾ ಅಂತಂದರೆ ಎದರ್ ಇಂಗ್ಲೀಷ್ ಅಥವಾ ಕನ್ನಡ ಆಗಲಿ, ಬಟ್ ಕಮ್ಯುನಿಕೇಷನ್ ಪ್ರಾಪರ್ ಆಗಿರಲಿ. ಕಮ್ಯುನಿಕೇಷನ್ ಏನಂತಂದರೆ ನಿಮ್ಮ ಮೈಂಡಲ್ಲಿರುವಂಥ ವರ್ಡ್ಸ್ ಅವರಿಗೆ ಪ್ರಾಪರಾಗಿ ಕನ್ವೆ ಆಗಬೇಕು. ಓಕೆ, ಅದಕ್ಕೆ ಪ್ರಾಪರ್ ಕಮ್ಯುನಿಕೇಷನ್ ಅಂತ ಕರೀತಾರೆ. ಸೊ ಬಿ ಇಟ್ ಇನ್ ಇಂಗ್ಲೀಷ್ ಆರ್ ಬಿ ಇಟ್ ಇನ್ ಕನ್ನಡ, ಎರಡರಲ್ಲಿ ಯಾವುದರಲ್ಲೂ ಬೇಕಾದರೂ ಕೂಡ ನೀವು ಕಮ್ಯುನಿಕೇಟ್ ಮಾಡಬಹುದು. ಸೊ ದಿಸ್ ಈಸ್ ವಾಟ್ ಯು ಶುಡ್ ಫೋಕಸ್ ಆನ್. ಸೊ ಇವಾಗ ನಾನು ಟಾಪಿಕ್ಸ್ ಹೇಳಿದೆ ಯಾವುದ್ರ ಮೇಲೆ ಫೋಕಸ್ ಮಾಡಬೇಕಂತ. ಸೊ ಈ ಟಾಪಿಕ್ಸಲ್ಲಿ ಸೊ ಫಸ್ಟ್ 3 ಪಾರ್ಟ್ ಪರ್ಸನಲ್ ಬ್ಯಾಕ್ಗ್ರೌಂಡ್, ನೇಟಿವ್ ಡಿಸ್ಟ್ರಿಕ್ಟ್ಸ್ ಆ್ಯಂಡ್ ಕರ್ನಾಟಕ ಸ್ಪೆಸಿಫಿಕ್ ಇಶ್ಯೂಸ್ ಬಗ್ಗೆ ನಾವು ಆಲ್ರೆಡಿ ಕಂಟೆಂಟ್ನ ಕೊಟ್ಟಿದ್ದೀವಿ, ಕಂಟೆಂಟ್ನ ಕೊಡ್ತಾ ಇದ್ದೀವಿ. ಸೊ ಕಂಟೆಂಟ್ ಅಂದರೆ ಕ್ವಶನರ್ ಕೊಡ್ತಾ ಇದ್ದೀವಿ, ನೇಟಿವ್ ಡಿಸ್ಟ್ರಿಕ್ಟ್ಸ್ನ ಪ್ರೊಫೈಲ್ ಕೊಟ್ಟಿದ್ದೀವಿ, ಕರ್ನಾಟಕ ಸ್ಪೆಸಿಫಿಕ್ ಇಶ್ಯೂಸ್ ಬಗ್ಗೆ ಒಂದು ಕಂಟೆಂಟ್ ಪ್ರಿಪೇರ್ ಮಾಡಿ ಕೊಟ್ಟಿದ್ದೀವಿ. ಸೊ ನೆಕ್ಸ್ಟ್ ಗವರ್ನೆನ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ಗೆ ಕ್ವಶನರ್ ಮಾಡಿದ್ದೀವಿ. ಕಾನ್ಸ್ಟಿಟ್ಯೂಷನ್, ಕರೆಂಟ್ ಅಫೇರ್ಸ್, ಸೋಷಿಯಲ್ ಇಶ್ಯೂಸ್ಗೆ ನಾವು ಕಂಟೆಂಟ್ ಮಾಡಿ ಕೊಡ್ತಿರ್ತೀವಿ. ಅದ್ರ ಜೊತೆಗೆ ನೀವು ಏನು ಮಾಡೋಕ್ಕಂತಂದರೆ ಏನು ಮಾಡಬೇಕು ಅಂತಂದರೆ ಸೊ ಈ ಕರೆಂಟ್ ಇಶ್ಯೂಸಲ್ಲಿ ಎಟ್ ದ ನ್ಯಾಷನಲ್ ಲೆವೆಲ್ ಆರ್ ಇಂಟರ್ನ್ಯಾಷನಲ್ ಲೆವೆಲ್, IR ಆರ್ ನ್ಯಾಷನಲ್ ಲೆವೆಲ್ಗೆ ಓದೋದಕ್ಕೋಸ್ಕರ ಒಂದು ನ್ಯೂಸ್ ಪೇಪರ್ನ ಫಾಲೋ ಮಾಡಿ. ಎದರ್ ಬೀಟ್ ದ ಹಿಂದೂ ಆಗಲಿ, ಇಂಡಿಯನ್ ಎಕ್ಸ್ಪ್ರೆಸ್ ಆಗಲಿ ಫಾಲೋ ಮಾಡಿ. ಅಟ್ ದ ಸ್ಟೇಟ್ ಲೆವೆಲಲ್ಲಿ ಕರೆಂಟ್ ಅಫೇರ್ಸ್, ಸೋಷಿಯಲ್ ಇಶ್ಯೂಸ್ನ ಸ್ಟಡಿ ಮಾಡೋದಕ್ಕೋಸ್ಕರ ಒಂದು ನ್ಯೂಸ್ ಪೇಪರ್ನ ಓದ್ಕೊಳ್ಳಿ. ಯಾವುದಾಗಲಿ ಪ್ರಜಾವಾಣಿಯದಾಗಲಿ, ವಿಜಯ ಕರ್ನಾಟಕನದಾಗಲಿ, ಯಾವುದಾದ್ರು ಒಂದು
ಪೇಪರ್ನ ಓದ್ತಾ ಹೋಗಿ. ಸೊ 2 ಪೇಪರ್ಸ್ ಎವ್ರಿ ಡೇ ಓದೋಕ್ಕೆ ಟ್ರೈ ಮಾಡಿ. ಓಕೆ, ನಾಟ್ ಎವ್ರಿಥಿಂಗ್ ಓದೋ ಅವಶ್ಯಕತೆ ಇಲ್ಲ, ವೆರಿ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ನಿಮ್ಮ ಹಾಬೀಸ್ ಅಥವಾ ಡ್ಯಾಫಲ್ಲಿ ಹಾಬೀಸಲ್ಲಿ ಇಫ್ ಯು ಪುಟ್ ಎನಿ ಸ್ಪೋರ್ಟ್, ಓಕೆ, ಫಾರ್ ಎಕ್ಸಾಂಪಲ್ ತುಂಬ ಜನ ಬ್ಯಾಡ್ಮಿಂಟನ್ ಅಂತ ಹಾಕಿರ್ತೀರ. ಸೊ ಬ್ಯಾಡ್ಮಿಂಟನ್ ಅಂತ ಹಾಕಿದಾಗ ಸೊ ರೀಸೆಂಟಾಗಿ ಬ್ಯಾಡ್ಮಿಂಟನಲ್ಲಿ ಡೆವಲಪ್ಮೆಂಟ್ ಏನಾಗಿದೆ ಅನ್ನೋದಕ್ಕೋಸ್ಕರ ನ್ಯೂಸ್ ಪೇಪರ್ ಓದ್ತಾ ಹೋಗಿ. ಓಕೆ, ಸೊ ರೀಸೆಂಟಾಗಿ ನಾಟ್ ಏಬಲ್ ಟು ರಿಮೆಂಬರ್ ಹಿಸ್ ನೇಮ್. ಸೊ ಹಿ ವೆಂಟ್ ಇನ್ ಟು ಇಂಗ್ಲೆಂಡ್ ಓಪನ್ ಫೈನಲ್ಗೆ ಹೋಗಿದ್ರು, ಬಟ್ ಫೈನಲಲ್ಲಿ ಲಕ್ಷ್ಯ ಸೇನ್ ಹಿ ವೆಂಟ್ ಇನ್ ಟು ಇಂಗ್ಲೆಂಡ್ ಓಪನ್ ಫೈನಲ್ಸ್ವರೆಗೂ ಹೋಗಿದ್ರು, ಬಟ್ ಆ ಫೈನಲ್ಲಿ ಸೋತರು. ಸೊ ಇದ್ರ ಬಗ್ಗೆ ಗೊತ್ತಿರಲಿ ನಿಮಗೆ. ಓಕೆ, ಸೊ ಹಾಬೀಸ್ ಫುಟ್ಬಾಲ್ ಆಗಿತ್ತಂದರೆ ಫುಟ್ಬಾಲಲ್ಲಿ ಏನು ಇಂಪ್ರೂವ್ಮೆಂಟ್ ಆಗ್ತಾ ಇದೆ, ಫುಟ್ಬಾಲಲ್ಲಿ ಏನು ಇಶ್ಯೂ ಆಗ್ತಾ ಇದೆ ರೀಸೆಂಟಾಗಿ, ಅದ್ರ ಬಗ್ಗೆ ನೋಡ್ಕೋತಾ ಇರಿ. ಓಕೆ, ಸೊ ಇದಕ್ಕೆ ನ್ಯೂಸ್ ಪೇಪರ್ನ ಫಾಲೋ ಮಾಡಿ. ಕೊನೆಗೆ ಬರೀ ಓದೋದಕ್ಕಿಂತ ಓದಿದರೆ ಯೂಸ್ ಇಲ್ಲ, ಯಾಕಂದರೆ ಇಂಟರ್ವ್ಯೂಯಲ್ಲಿ ಯು ಹ್ಯಾವ್ ಟು ಆನ್ಸರ್. ಅದಕ್ಕೋಸ್ಕರ ಏನು ಮಾಡ್ತೀರಾ, ನಿಮ್ಮ ಪೀರ್ ಗ್ರೂಪ್ ಆಗಲಿ, ಫ್ರೆಂಡ್ಸ್ ಆಗಲಿ, ಬ್ರದರ್, ಸಿಸ್ಟರ್, ಫ್ಯಾಮಿಲಿ, ಅಮ್ಮ, ಅಪ್ಪ ಯಾರಾದ್ರಾಗಲಿ ಅವರಿಗೆ ಕ್ವಶನ್ಸ್ ಕೇಳೋಕ್ಕೆ ಹೇಳಿ. ನಿಮಗೆ ಈ ಥರ ಕ್ವಶನ್ಸ್ ಕೇಳಪ್ಪ ನನ್ನ ಮೇಲೆ, ಈ ಥರ ಕ್ವಶನ್ಸ್ ಕೇಳಿ ನನ್ನ ಬ್ಯಾಕ್ಗ್ರೌಂಡ್ ಮೇಲೆ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಓಕೆ, ಫ್ರೆಂಡ್ಸ್ ಇದ್ದರೆ ಫ್ರೆಂಡ್ಸ್ ಫೈನ್. ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ಯುವರ್ ಹೋಮ್ ಟೌನ್, ಮನೆಯಿಂದ ಪ್ರಿಪೇರ್ ಆಗ್ತಾ ಇದ್ರೆ ಬೆಂಗಳೂರಲ್ಲಿ ಬರೋಕ್ಕಾಗಲ್ಲ ಅಂದಾಗ ಏನು ಮಾಡ್ತೀರಾ ಅಂತಂದರೆ ನಿಮ್ಮ ಫ್ಯಾಮಿಲಿಯವರಿಗೆ ಕ್ವಶನ್ಸ್ ಕೇಳೋಕ್ಕೆ ಕೇಳಿ, ಅದಕ್ಕೆ ಆನ್ಸರ್ ಮಾಡಿ. ಫ್ಯಾಮಿಲಿ ಹತ್ರ ಕೇಳೋದಕ್ಕೆ ಆನ್ಸರ್ ಮಾಡೋದಕ್ಕೆ ಮುಜುಗರ ಆಗುತ್ತಾ, ನೀವೇ ಮಿರರ್ ಮುಂದೆ ನಿಂತ್ಕೊಂಡು ಒಂದು ಕ್ವಶನ್ ನೀವೇ ಕೇಳ್ಕೊಳ್ಳಿ, ಆನ್ಸರ್ ಮಾಡ್ಕೊಳ್ಳಿ, ಅಥವಾ ನೀವು ರೆಕಾರ್ಡ್ ಮಾಡ್ಕೊಳ್ಳಿ ಹೌ ಯುವರ್ ಆನ್ಸರಿಂಗ್ ಅಂತ ನೋಡ್ಕೊಳ್ಳಿ. ಬೆಂಗಳೂರಲ್ಲಿದ್ದರೆ ನಾವು ಡೈಲಿ ಡಿಸ್ಕಷನ್ಸ್ನ ಮಾಡ್ತಾ ಇದ್ದೀವಿ. ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ, ಇವತ್ತು 5 ಟಾಪಿಕ್ಸ್ನ ಡಿಸ್ಕಸ್ ಮಾಡಿದ್ದೀವಿ. ಸ್ಪೀಕರ್ ರಿಮೂವಲ್, CEC ರಿಮೂವಲ್, ವೆಸ್ಟ್ ಏಷ್ಯಾ ಕಾನ್ಫ್ಲಿಕ್ಟ್, ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಸೊ ಆ ಡಿಸ್ಕಷನಲ್ಲಿ ಯು ಕ್ಯಾನ್ ಕಮ್ ಆ್ಯಂಡ್ ಅಟೆಂಡ್. ಆಲ್ಸೋ ಇದನ್ನು ಆನ್ಲೈನಲ್ಲೂ ಕೂಡ ಪ್ರೊವೈಡ್ ಮಾಡ್ತೀವಿ. ಸೊ ವಾಟ್ಸಪ್ ಗ್ರೂಪ್ ಕಾಲಲ್ಲಿ ಕನೆಕ್ಟ್ ಆಗ್ಬೋದು. ಸೊ ಇದಕ್ಕೆಲ್ಲ ಲಿಂಕ್ ಬೇಕಂತಂದರೆ ಈ ವಿಡಿಯೋದಲ್ಲಿ ಜೊತೆಗೆ ಒಂದು ಲಿಂಕ್ನ ಅಟ್ಯಾಚ್ ಮಾಡಿರ್ತೀವಿ. ಆ ಲಿಂಕ್ ಥ್ರೂ ರಿಜಿಸ್ಟರ್ ಆದ ತಕ್ಷಣ ಯು ವಿಲ್ ಬಿ ಆಡೆಡ್ ಟು ದ ಗ್ರೂಪ್. ಸೊ ಗ್ರೂಪಿಗೆ ಆ್ಯಡ್ ಆದಮೇಲೆ ಯು ಕ್ಯಾನ್ ಜಾಯ್ನ್ ಆ್ಯಂಡ್ ಯು ಕ್ಯಾನ್ ಬಿ ಪಾರ್ಟ್ ಆಫ್ ಡಿಸ್ಕಷನ್ಸ್. ಸೊ ಇದನ್ನೆಲ್ಲ ಮಾಡ್ತಾ ಹೋಗಿ, ಪ್ರೊಆಕ್ಟಿವ್ ಆಗಿ ಮಾಡಿ, ಇಗ್ನೋರ್ ಮಾಡೋಕ್ಕೋಗಬೇಡಿ. ಯಾಕಂತಂದರೆ ಸೊ ದಿಸ್ ಅಪರ್ಚುನಿಟಿ ಅಗೇನ್ ಯಾಕೆ ಹೇಳ್ತೀನಿ ಅಂದರೆ ಇಟ್ ಲೈಕ್ ಒನ್ಸ್ ಇನ್ ಲೈಫ್ ಟೈಮ್ ಅಪರ್ಚುನಿಟಿ ಅನಿಸುತ್ತೆ. ಯಾಕೆ ಅಂತಂದರೆ UPSC ಎಕ್ಸಾಮ್ ಕಂಡಕ್ಟ್ ಮಾಡೋದೇ KPSC ಎಕ್ಸಾಮ್ ಕಂಡಕ್ಟ್ ಮಾಡೋದೇ ಆಲ್ಮೋಸ್ಟ್ 4 to 5 years ಗ್ಯಾಪಲ್ಲಿ ಕಂಡಕ್ಟ್ ಮಾಡುತ್ತೆ. ಸೊ 4 to 5 year ಗ್ಯಾಪಲ್ಲಿ ಇಟ್ ಇಸ್ ಲೈಕ್ ಒನ್ ಸೈಕಲ್ ಆಫ್ ಎ ಸೀರಿಯಸ್ ಆಸ್ಪಿರೆಂಟ್. ಸೊ ಒನ್ ಸೈಕಲ್ ಆಫ್ ಎ ಸೀರಿಯಸ್ ಆಸ್ಪಿರೆಂಟ್. UPSCಲಿ ನಾರ್ಮಲ್ ಆಗಿ ಒಂದು ಅವರೇಜ್ ಸೈಕಲ್ ಆಫ್ UPSC ಆಸ್ಪಿರೆಂಟ್ ತೊಗೊಂಡ್ರೆ ಇಟ್ ಈಸ್ ಅರೌಂಡ್ 4 to 5 years. ಆ 4 to 5 yearsಲ್ಲಿ UPSCಯಲ್ಲಿ ಯು ವಿಲ್ ಬಿ ರೇಟಿಂಗ್ 4 to 5 ಎಕ್ಸಾಮ್ಸ್. ಬಟ್ KPSCಲಿ ಒಂದೇ ಎಕ್ಸಾಮ್ ಬರೀತಾರೆ. ಸೊ ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ಒನ್ಸ್ ಇನ್ ಲೈಫ್ ಟೈಮ್ ಅಪರ್ಚುನಿಟಿ. ಸೊ ಪ್ರೊಯಾಕ್ಟಿವ್ ಆಗಿ ಸೀರಿಯಸ್ ಆಗಿ ತೊಗೊಳ್ಳಿ. ಸೊ ಕ್ಯಾಶುವಲ್ ಆಗಿ ತೊಗೊಳ್ಕೋಬೇಡಿ, ಸೀರಿಯಸ್ ಆಗಿ ತಗೊಂಡು ಆನ್ಸರ್ನ ಮಾಡಿ, ಸೀರಿಯಸ್ ಆಗಿ ತಗೊಂಡು ಪ್ರಿಪೇರ್ ಆಗಿ. ಓಕೆ, ಸೊ ಡೋಂಟ್ ವರಿ ಅಬೌಟ್ ಆಲ್ ದಿಸ್ ಕರಪ್ಷನ್ಸ್ ಎಕ್ಸೆಟ್ರಾ. ಆಗಿದ್ದರೆ ಅಗೇನ್ ತಪ್ಪು ತಿಳ್ಕೊಬೇಡಿ, ಆಗಿದ್ದರೆ ಪ್ರೋಬ್ ಆಗಲಿ, CBI ತನಿಖೆ ಆಗಲಿ, ಎಕ್ಸಾಮ್ ಬೇಕಾದ್ರೆ ರೀನೋಟಿಫಿಕೇಶನ್ ಕರೀಲಿ, ದಟ್ ಈಸ್ ಸೆಕೆಂಡರಿ. ಬಟ್ ಸೆಲೆಕ್ಟ್ ಆಗಿದ್ದೀರಾ ಅಂತಂದರೆ ಇವಾಗ ನಿಮ್ಮ ಧರ್ಮ ಏನಾಗುತ್ತೆ, ನಿಮ್ಮ ಡ್ಯೂಟಿ ಏನಂತಂದರೆ ಪ್ರಿಪೇರ್ ವೆಲ್ ಫಾರ್ ದ ಇಂಟರ್ವ್ಯೂ. ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಬೇರೆ ಡೌಟ್ಸ್ ಏನಂತಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಿಮಗೆ ನಾನು ಹೇಳ್ತಿರೋದು ಅರ್ಥ ಆಗ್ತಿಲ್ಲ ಅಥವಾ ಸರಿಯಾಗಿ ಹೇಳ್ತಿಲ್ಲ ಅಂದರೆ ಸಜೆಷನ್ಸ್ ಕೂಡ ಕೊಡಿ. ನಾನು ಕೂಡ ಆಸ್ಪಿರೆಂಟೇ, ಸೊ ಐ ವಿಲ್ ಬಿ ಅಟೆಂಡಿಂಗ್ ದ ಇಂಟರ್ವ್ಯೂ ಆಲ್ಸೋ. ಸೊ ಅದಕ್ಕೂ ಕೂಡ ನೀವು ಸಜೆಷನ್ಸ್ ಕೊಡಿ. ಐ ವಿಲ್ ಬಿ ಓಪನ್ ಟು ಸಜೆಷನ್ಸ್ ಆ್ಯಂಡ್ ಕ್ರಿಟಿಸಿಸಮ್ ಆ್ಯಸ್ ವೆಲ್. ಸೊ ಇದನ್ನು ಹೇಳ್ತಾ ಐ ವಿಲ್ ಎಂಡ್ ದಿಸ್ ಸೆಷನ್. ಜೈ ಹಿಂದ್, ಜೈ ಕರ್ನಾಟಕ.